ಮೈ ಯೂಟ್ಯೂಬ್ ಚಾನಲ್ ಗಾನವಿ ವ್ಲಾಗ್ಸ್. ಸೊ ಅಷ್ಟೊಂದು ಲವ್ ಯು ಮಗ್ನೆ, ಚಿಕ್ಕಿ ಕೊಡು. ಹುಷಾರ್ ತಾತನ ಹಿಡ್ಕೊಳ್ರಮ್ಮ. ಇನ್ನೊಂದ್ಸತಿ ರೆಡಿ ಆಗ್ಬೇಕಷ್ಟೇ ಎಲ್ಲ ಸ್ಟಾರ್ಟ್ ಆಗಬೇಕಲ್ಲಿ. ಸೊ ಬಿಸಿಲು ತುಂಬ. ಸಿಂಪಲ್ ಮೆಹಂದಿ ಹಾಕ್ಸ್ಕೊತಾ ಇದ್ದೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾನವಿ ವ್ಲಾಗ್ಸ್. ಸೊ ಮದುವೆ ಶಾಸ್ತ್ರ, ಮೊದಲನೇ ಶಾಸ್ತ್ರದ್ದು ಇಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಸೊ ನಾವೆಲ್ಲ ಆಲ್ರೆಡಿ ರೆಡಿ ಆಗಿದ್ದೀವಿ. ಇವಾಗ ನಮ್ಮ ಮನೆಯಿಂದ ಅತ್ತೆಯವ್ರ ಮನೆಗೆ ಹೋಗಿ ಅಲ್ಲಿಂದ ಲೊಕೇಶನ್ಗೆ ಹೋಗಬೇಕು. ಸೊ ನಮ್ಮ ಮನೆಗೆ ಯಾರ್ಯಾರು ಬಂದಿದ್ದಾರೆ ಆಲ್ರೆಡಿ, ಯಾರೆಲ್ಲ ರೆಡಿ ಆಗಿದ್ದೀವಿ ಅಂತ ನಾನು ನಿಮಗೆ ವಿಡಿಯೋಲಿ ತೋರಿಸ್ತೀನಿ. ಸೊ ತಪ್ಪದೆ ಹೇಗೆ ಶಾಸ್ತ್ರ ಎಲ್ಲ ಆಗುತ್ತೆ ಏನು ಅಂತ ನೋಡಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಸೊ ಕಮ್ ಹೋಗೋಣ ಎಲ್ಲರೂ. ಮನಿ ಆಯ್ ಮಾಡಾಯ್ತು. ಹಾಯ್, ಗುಡ್ ಮಾರ್ನಿಂಗ್ ಹೇಳು. ಇಲ್ಲಿ ಗುಡ್ ಮಾರ್ನಿಂಗ್ ಹೇಳು ಫಸ್ಟ್. ಅಜ್ಜಿನ ನೋಡ್ತೀನಿ. ಅಜ್ಜಿ ರೆಡಿ. ಅಮ್ಮನ ಒಡವೆಗಳೆಲ್ಲ ಹಾಕ್ಕೊಂಡಮ್ಮ. ಇಲ್ಲಿ ತಿರ್ಗಮ್ಮ. ಚಿಕ್ಕದು ಹಾಕ್ಕೊಳ್ಳುತ್ತಾ ನೀವು ಹೋಗ್ಲಿ. ಇವತ್ತೇ ಏನಕ್ಕೆ ಹಾಕೊಂಡೆ ನೀನು ಇಷ್ಟು ಗ್ರ್ಯಾಂಡ್? ಹಾಯ್ ಅಮ್ಮ. ಅಕ್ಕ ಗುಡ್ ಮಾರ್ನಿಂಗ್. ಅವಳಂತೂ ಸೋಂಬೇರಿ. ಕವಿಯಕ್ಕ ಎಲ್ಲಿ? ಮನ್ವಿ ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಹೇಳು ಮನಿ. ಸೊ ನಮ್ಮ ಅಕ್ಕನೂ ರೆಡಿ ಆಗೋರು. ಕವಿಯಕ್ಕ ಎಲ್ಲೋಯ್ತು ಅಕ್ಕ? ಕವಿಯಕ್ಕ ಎಲ್ಲೋಯ್ತು? ಎಲ್ಲರೂ ರೆಡಿ. ಮೇಲೈತೆ ನೋಡು ನನ್ನ ರೂಮಲ್ಲಿ, ಮಿರರ್ ಹತ್ರನೇ ಆಯ್ತು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್, ನಮ್ಮ ಅಕ್ಕನ ಔಟ್ಫಿಟ್ ಹೆಂಗಿದೆ ಗೈಸ್? ಅವಳಿಗೆ ತುಂಬ ಇಷ್ಟ ಆಯ್ತಂದ. ಇದು ಜೆಪ್ಟೋ ಪ್ರೊಫೆಷನ್ ಇದು. ನಮ್ಮಮ್ಮ ನೋಡಿ ಯಾವ ರೇಂಜಿಗೆ ರೆಡಿ ಆಗೋರೆ. ಅವ್ನು ನೋಡು. ಬಿತ್ರಾ ಹೆಂಗೈತೆ ಬನ್ನಿ ಐಸ್ ಕ್ರೀಮು? ನೋಡಿ ಅಮ್ಮ, ಮೆಟ್ಲೆಲ್ಲ ನೀನು ಏನು ಕೊರಿಸ್ದೆ ನಿನ್ನ ಮೊಮ್ಮಗನ ನೋಡು. ಹೆಂಗೈತೆ ಮನಿ ಐಸ್ ಕ್ರೀಮು? ಅಷ್ಟೊಂದು. ಪ್ಲೇಟ್ ಕೊಡಮ್ಮ. ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಐಸ್ ಕ್ರೀಮ್ ತಿಂತವನೆ ಮಗ. ಅಲ್ಲಿ ಚೋರ್ಸೈತೆ. ನುಂಗು ಟಿಫನ್ ಹೆಂಗೈತಕ್ಕ? ಚೆನ್ನಾಗೈತಾ ಇಲ್ಲ? ಕರೆಕ್ಟಾಗಿ ಹೇಳು, ಆನೆಸ್ಟ್. ಚೆನ್ನಾಗೈತೇನೆ? ಚೆನ್ನಾಗೈತಪ್ಪ. ಸೊ ನಾವು ಟಿಫನ್ ಮಾಡೋಕ್ಕೆ ಹೋದ್ವಿ. ಟಿಫನ್ ಮಾಡಿಕೊಂಡು ಮತ್ತು ಮಾಮ ಮನೆಗೆ ಹೋದ್ವಿ. ಒಂದು ಇದ್ದಿದ್ದ ಸ್ಪಾಟಲ್ಲೇ ಟಿಫನ್ಗೆ ಹಾಕಿ ಆಲ್ರೆಡಿ ಟೈಮ್ ಆಗೋಗಿತ್ತು ಅಂತ. ಮಗು ಎಲ್ಲರೂ ಇದ್ರಲ್ವ. ಸೊ ನಮಗೂ ಟಿಫನ್ ಲೇಟ್ ಆದರೆ ಮತ್ತೆ ಅಲ್ಲಿ ರೆಸಾರ್ಟಲ್ಲಿ ಇದ್ದಿದ್ದು ಅರ್ಶಿನ ಶಾಸ್ತ್ರ. ಸೊ ಮತ್ತೆ ಲೇಟ್ ಆಗುತ್ತೆ ಅಂತ ಎಲ್ಲರೂ ಟಿಫನ್ ಮಾಡಿಕೊಂಡು ಅತ್ತೆ ಮನೆ ರೀಚ್ ಆದ್ವಿ. ಮದುವೆ ಮನೆ ಅಲ್ವಾ, ಸೊ ಬ್ಯಾಕ್ಗ್ರೌಂಡ್ ವಾಯ್ಸ್ ಜಾಸ್ತಿ ಇತ್ತು. ಅದಕ್ಕೆ ನಾನು ಅದನ್ನು ಮ್ಯೂಟ್ ಮಾಡಿ ಇಲ್ಲಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಷ್ಟೇ. ಸೊ ಅಲ್ಲಿನ ಎಲ್ಲರೂ ರೆಡಿ ಆಗ್ತಿದ್ರು. ಇಲ್ಲಿ ನಮ್ಮ ಅಜ್ಜಿನ ಮಾತಾಡಿಸ್ತೀನಿ ನಾನು. ನಮ್ಮ ಅಜ್ಜಿ ಕೈಯಲ್ಲಿ ಹಾಯ್ ಮಾಡಿಸ್ತಾಯಿದ್ದೀನಿ. ಸೊ ಅಲ್ಲಿಂದ ಎಲ್ಲರೂ ರೆಡಿ ಆಗ್ತಿದ್ರು. ಮದುವೆ ಮನೆ ಅಂದರೆ ಗಡಿಬಿಡಿ ಇದ್ದೇ ಇರುತ್ತೆ. ಸೊ ನಾವೆಲ್ಲರೂ ರೆಡಿ ಆಗಿದ್ದರಿಂದ ಇನ್ನು ಯಾರು ರೆಡಿ ಆಗಬೇಕಿತ್ತು ಅವ್ರಿಗೆಲ್ಲ ವೆಯ್ಟ್ ಮಾಡಿ ಎಲ್ಲ ಎಲ್ಲ ನೆಮ್ಮದಿಯಾಗಲಿ ಅಂತ ಬೇಡ್ಕೊಮ್ಮ, ಅಷ್ಟೇ ಬೇಕಾಗಿದೆ. ಹೇಳಕ್ಕ ಇನ್ನೊಂದ್ಸತಿ. ಸೊ ನಾವು ಬೆಳಿಗ್ಗೆ ಅಲ್ಲಿಂದ ಅರಿಶಿನ ಶಾಸ್ತ್ರಕ್ಕೆ ಹೊರಟ್ವಿ. ನಮ್ಮ ಮನೆಯಿಂದ ಹೊರಟಾಗ ಹತ್ರ 10:30 ಏನೋ ಆಗಿತ್ತು.
10:30 11 ಅನಿಸುತ್ತೆ. ಸೊ ಅಲ್ಲಿಂದ ಹೊರಟ್ವಿ. ಸೊ ನಮ್ಮಮ್ಮನೇ ಕಳಶ ಹೊರಟಿದ್ರು. ನಮ್ಮ ಕಡೆ ಸೋದರತ್ತೆ ಕಳಶ ಹೊರಬೇಕು. ಸೊ ನಮ್ಮಮ್ಮ ದೊಡ್ಡಮ್ಮ ಎಲ್ಲರೂ ಇದ್ದರು. ನಮ್ಮಮ್ಮ ಇಲ್ಲಿವರೆಗೂ ಯಾರಿಗೂ ಕಳಶ ಹೊತ್ತಿಲ್ಲ ಅಂದ್ಬಿಟ್ಟು ಹಳಿನ್ಗೆ ಕಳಶ ಹೊಡಿತಾಯಿದ್ರು. ಸೊ ಎಲ್ಲರೂ ಯಾರ್ಯಾರು ಯಾವ ಕಾರ್ಗೆ ಹೋಗಬೇಕು ಅಂತ ನಾವೆಲ್ಲ ಡಿವೈಡ್ ಆಗ್ತಾಯಿದ್ವಿ. ಸೊ ಫೈನಲಿ ರೆಸಾರ್ಟ್ ರೀಚ್ ಆದ್ವಿ ನಾವು. ಐ ಲವ್ ಯು ಮಗ್ನೆ ಅನ್ನಕ್ಕ ನಿಸಿನು ಅಕ್ಕಪಸ. ಅಯ್ಯಯ್ಯಯ್ಯೋ ಲವ್ ಯು ಚಿಕ್ಕಿ. ನಂಗೆ ಲವ್ ಯು ಮಗ್ನೆ. ಚಿಕ್ಕಿ ಕೊಡು, ಚಿಕ್ಕಿ ಕೊಡಮ್ಮ, ಚಿಕ್ಕಿ ಕೊಡು, ಚಿಕ್ಕಿ ಕೊಡು ಮಗ್ನೆ. ಅಲ್ಲೋಡಲ್ಲಿ ಗೀತಾ ಕಿತ್ತಾತ್ತು ಗೀತಾ ಕಿತ್ತಾತ್ತು ಗೀತಾ ಕಿತ್ತಾಕದ್ಲು ತಾತು ಅದು ಗೀತಾ ಕಿತ್ತಾತ್ತು. ನಾನು ವಿಡಿಯೋ ಮಾಡಿದ್ದೆ ನೀಟಾಗಿ, ನೀನು ಹೇಳ್ತಾನೆ ಅಂತ ಅವ್ನು ಹೇಳಿಲ್ಲ. ಅಮ್ಮ ಚಿಕ್ಕಿಗಂತೆ ಲವ್ ಯು ಹೇಳಮ್ಮ. ಖುಷಿ ಆಯ್ತಾ ಇಲ್ಲೋ ನಮ್ಮ ಮಗುಗೆ ಮಾತ್ರ ಓಡಾಡಕ್ಕೆ. ಹೋಗಿದ್ವಲ್ಲ ಫ್ಯಾಮಿಲಿ, ಬಿಟ್ಬಿಡ್ಬೇಕು ಓಡಾಡಕ್ಕೆ. ಹೇಳಮ್ಮ ಕೂರ್ಚೋಬಾರ್ದು. ಗುಡ್ ಬಾಯ್ ಅಲ್ಲಮ್ಮ ನೀನು. ಈಡಾಡ ಎಣ್ಲೇದು. ನಮ್ಮ ಮಗು ಮಾತ್ರ ಓಡಾಡ್ತೈತೆ. ಎಲ್ಲ ಮುಗ್ದಿದೆ. ನಾವು ಗಂಡು ಹೆಣ್ಣಕ್ಕೆ ಕಾಯ್ತಾ ಇದ್ದೀವಿ. ನಾವು ಆಲ್ರೆಡಿ ರೆಡಿ ಆಗಿ ಆಗೋಗಿದ್ದೀವಿ. ನಾವು ಇನ್ನೊಂದ್ಸತಿ ರೆಡಿ ಆಗಬೇಕಷ್ಟೇ. ಎಲ್ಲ ಸ್ಟಾರ್ಟ್ ಆಗಿದ್ದೀವಿ. ಸೊ ಬಿಸಿಲು ತುಂಬ ಬಿಸಿಲಿದೆ. ಏನೋ ತಡ್ಕೊಂಡು ಕೂತಿದ್ದೀವಿ. ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆದ್ಮೇಲೆ ನೋಡುವ. ನಮ್ಮ ಅಕ್ಕ ನೋಡಿ ಗಗನ್ ಆ ಕಡೆ ಹೋಗ್ಬೇಡಿ, ಕೆಂಪಿರು ನನಗೆ ಎಷ್ಟು ಬೇಗ ಕಚ್ತು ಗೊತ್ತಾ. ನೀನು ಖುಷಿ ನೋಡು, ಏನು ಪೀಲೇ ಇಲ್ಲ. ನೀನೇ ಅಂತೆ ಕಳೆ, ನಿಮ್ಮ ತಾತ ಹೇಳಿದ್ದು. ಈಗಲೂ ಯಾವ ನೀನು ಎಲ್ಲೂ ಹೋಗ್ಬಾರ್ದು, ಕೈ ಹಿಡ್ಕೊಬೇಕು. ಇಲ್ಲದ್ರೆ ಮಮ್ಮಿ ಹತ್ರ ಕರ್ಕೊಂಡು ಅಕ್ಷು ಸ್ವಲ್ಪ ಜಾಗ. ಬಿಸಿಲು ಜೋರ ಹೊಡಿತದೆ. ನಂಗೆ ಕಣ್ಣು ಉರಿತಾ ಐತೆ. ಲೆನ್ಸ್ ಹಾಕಿದ್ಯಾ ಇಲ್ಲಿ? ಹೆವಿ ಬಿಸಿಲು ಅದಕ್ಕೆ. ಇಲ್ಲ ಉಳಿಲ್ಲ. ಒಂದೊಂದೇ ಶಾಸ್ತ್ರ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ಹುಡುಗಂಗೆ ಏನೇನು ಶಾಸ್ತ್ರ ಮಾಡಿಸೋಕಿತ್ತು ಅದೆಲ್ಲ ಮಾಡಿಸ್ತಾ ಇಲ್ಲಿ ಮೊದಲಿಗೆ ಎಲ್ಲರಿಗೂ ದೊಡ್ಡವ್ರಿಗೆ ಆಶೀರ್ವಾದ ತಗೊಳ್ಳೋದಕ್ಕೋಸ್ಕರ ಎಲ್ಲರಿಗೂ ಅವ್ರ ಅತ್ತೆ ಮಾವ, ಅವ್ರ ಸೋದ್ರ ಮಾವ, ಸೋದರತ್ತೆಗೆ, ಸೋದರತ್ತೆ ಸೋದ್ರ ಮಾವನಿಗೆ, ದೊಡ್ಡ ಅಜ್ಜಿ ತಾತಾಗೆ ಎಲ್ಲರಿಗೂ 1 by 1 ಆಶೀರ್ವಾದ ತೊಗೊಂಡ್ರು. ಆಶೀರ್ವಾದ ತೊಗೊಂಡಾದಮೇಲೆ ಮತ್ತೆ ಕೂರಿಸಿ ಏನೇನು ಶಾಸ್ತ್ರ ಮಾಡ್ತಾರೆ, ಹೇಗೆ ನಡೆಯುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು. ಮೇನ್ ರೀಸನ್ ಬಿಸಿಲಿತ್ತು, ಅದೊಂದೇ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಾಯಿದ್ದು. ಅದು ಕರೆಕ್ಟಾಗಿ ಮಧ್ಯಾಹ್ನ ಬಿಸಿಲು. ಸೊ ಆ ರೆಸಾರ್ಟಲ್ಲಿ ಅದೊಂದು ಕಷ್ಟ ಅಷ್ಟೇ. ಬಟ್ ಎವ್ರಿಥಿಂಗ್ ವಾಸ್ ಗುಡ್. ಸೊ ಹೇಗಾಯಿತು ಅಂತ ಶಾಸ್ತ್ರಗಳೆಲ್ಲ ನೀವು ಇಲ್ಲಿ ನೋಡ್ಬೋದು. ಎಲ್ಲರೂ ಎಲ್ಲರೂ ಯೆಲ್ಲೋ ಕಲರಲ್ಲಿದ್ದೀವಿ. ಗಂಡ್ಮಕ್ಳು ಆಲ್ಮೋಸ್ಟ್ ಎಲ್ಲ ವೈಟಲ್ಲಿದ್ದಾರೆ, ಲೇಡೀಸ್ ಎಲ್ಲ ಆಲ್ಮೋಸ್ಟ್ ಎಲ್ಲೋ ಇದ್ದಾರೆ. ನಾವು ನಮ್ಮ ಅಕ್ಕಂದಿರು ಎಲ್ಲರದು ನೀವು ಔಟ್ಫಿಟ್ ನೋಡ್ಬೋದು. ಸೊ ಶಾಸ್ತ್ರ ಎಲ್ಲ ಹೇಗಾಗುತ್ತೆ ಅಂತ ಇಲ್ಲಿ ನೀವು ನೋಡ್ಬೋದು. ಅವರ ಸೋದ್ರ ಮಾವ, ಮದುವೆ ಗಂಡವರ ಸೋದ್ರ ಮಾವ ಮದುವೆ ಗಂಡಿಗೆ ಕಾಲುಂಗ್ರ ಹಾಕ್ತಿರೋದು. ಅಂದರೆ ಗಂಡಿಗೆ ಹಾಕೋದು ಅದನ್ನ ಕಾಲುಂಗ್ರ ಅನ್ನಲ್ಲ, ಅದಕ್ಕೇನೋ ಹೆಸ್ರು ಅಂತಾರೆ, ನಂಗೆ ಅದು ಸಡನ್ನಾಗಿ ನೆನಪಾಗ್ತಿಲ್ಲ. ಸೊ ಮದುವೆ ಗಂಡಿಗೆ ಅದನ್ನು ಹಾಕ್ತಾರೆ. ಆ್ಯಂಡ್ ಹುಡುಗನ ತಂಗಿ, ಮದುವೆ ಹುಡುಗನ ತಂಗಿ
ಮಾವಂಗೆ ನಾಮ ಬಳಿಬೇಕು. ಇದನ್ನು ನಾವು ನಮ್ಮ ಮಾವಂಗೆ ತುಂಬ ಸತಿ ಬಳ್ದಿದ್ದೀವಿ. ಸೊ ಅವಾಗೆಲ್ಲ ನಾನು ವ್ಲಾಗ್ಸ್ ಮಾಡ್ತಿರ್ಲಿಲ್ಲ, ಎಲ್ಲ ನಿಮಗೆ ಗೊತ್ತಾಗಿರೋದು. ಆ್ಯಂಡ್ ನನ್ನ ಮದುವೆ ವ್ಲಾಗ್ ಮಾಡಿದ್ದಿದ್ರು ನಿಮಗೆ ಗೊತ್ತಾಗಿರೋದು. ಆ್ಯಂಡ್ ಇದೆಲ್ಲ ನೋಡಿದಾಗ ನಾನು ಐ ಡು ಮಿಸ್ ನನ್ನ ಮದುವೆ ವ್ಲಾಗ್ಸ್ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ. ಬಟ್ ಎನಿವೆ ಅಟ್ಲೀಸ್ಟ್ ಈ ಟೈಮಲ್ಲಿ ಹೇಗೆಲ್ಲ ಆಗುತ್ತೆ ಅನ್ನೋದನ್ನ ನಿಮ್ಗೆ ಇಲ್ಲಿ ತೋರಿಸಿ ಅದನ್ನೇ ಖುಷಿ ಪಡ್ತೀನಿ ಅಷ್ಟೇ. ಸೊ ಹೀಗೆ ಒಂದೊಂದು ಶಾಸ್ತ್ರ ನಡೀತಾ ಇರುತ್ತೆ. ಸೊ ಸೋದ್ರ ಮಾವ ಗಂಡಿಗೆಲ್ಲ ಇದು ಮಾಡಿ ಆಮೇಲೆ ದೊಡ್ಡವರಿಂದನೇ ಮೊದಲು ಆಶೀರ್ವಾದ ಸ್ಟಾರ್ಟ್ ಮಾಡ್ತಿದ್ದಾರೆ. ನಮ್ಮ ತಾತ ಇಬ್ಬರಿಗೂ ಆಶೀರ್ವಾದ ಮಾಡಿ ಅಕ್ಷತೆ ಹಾಕಿದ್ಮೇಲೆ ನಮ್ಮ ಅಜ್ಜಿನೂ ಆಶೀರ್ವಾದ ಮಾಡಿ, ಸೊ ಇಬ್ಬರದು ಆದಮೇಲೆ 1 by 1 ಎಲ್ಲರೂ ಅರ್ಶಿನ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಎಲ್ಲ ಕ್ಲಿಪ್ಪಿಂಗ್ಸು ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾವು ಬೇರೆ ಕಡೆ ಇದ್ವಿ, ಅಲ್ಲಿ ಎಲ್ಲರೂ ಅಡ್ಡ ಇದ್ದರು, ಜನ ತುಂಬಿದ್ರು, ಆ್ಯಂಡ್ ಬಿಸಿಲು ಬೇರೆ ಇದ್ದಿದ್ದರಿಂದ ನನಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ನಾನು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದೆ. ಸೊ ಅರ್ಶಿನ ಶಾಸ್ತ್ರ ಮುಗೀತು. ಅರ್ಶಿನದ ಮುಗ್ದಿದ್ದ ತಕ್ಷಣ ಮೆಹಂದಿ ಸ್ಟಾರ್ಟ್ ಆಯಿತು. ಸೊ ಮೆಹಂದಿ ಶಾಸ್ತ್ರ ಎಲ್ಲ ಹೇಗೆ ನಡೀತಿದೆ, ನಾವೆಲ್ಲ ಯಾವ ಥರ ಮೆಹಂದಿ ಹಾಕ್ಸ್ಕೊಂಡಿದ್ದೀವಿ ಎಲ್ಲನೂ ನೀವು ಈ ವಿಡಿಯೋ ನೋಡ್ಬೋದು. 1 by 1 ಎಲ್ಲರೂ ಮೆಹಂದಿ ಹಾಕ್ಸ್ಕೊತಿದ್ವಿ. ಅರ್ಶಿನ ಶಾಸ್ತ್ರ ಔಟರ್ ಏರಿಯಾನಲ್ಲಿ ನಡೀತು. ಮೆಹಂದಿ ಶಾಸ್ತ್ರ ಈ ಕಡೆ ಒಳಗಡೆ ಶೀಟ್ ಥರ ಎಲ್ಲ ಇತ್ತು. ಸೊ ಅದ್ರ ಕೆಳಗಡೆ ಕೂತ್ಕೊಂಡು ಮೆಹಂದಿ ಹಾಕ್ಸ್ಕೊತಿದ್ವಿ ನಾವು 1 by 1. ಇಲ್ಲಿ ನಮ್ಮ ಮಗ ನೋಡ್ಬೋದು ನೀವು, ಇವನು ತೀಟೆ ಅಂದರೆ ತೀಟೆ ಸುಬ್ಬ ಅಂತಲೇ ಹೇಳ್ಬೋದು. ಸೊ ಬಟ್ ಅವನಿದ್ರೆ ಸ್ವಲ್ಪ ನಮಗೆ ಎಂಟರ್ಟೈನ್ಮೆಂಟು, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಇಲ್ಲಿ ಏನೇನು ಮಾಡ್ತಿದ್ದಾನೆ ನೋಡ್ಬೋದು. ಅವ್ರದ್ದು ಮೆಹಂದಿ ಕೋನೆಲ್ಲ ಎತ್ಕೊಂಡು ಅದನ್ನೆಲ್ಲ ಇದು ಮಾಡಿ ಅವ್ರಿಗೆ ವಾಪಸ್ ಕೊಟ್ಟು ಭಲೇ ತೀಟೆ ಮಾಡ್ತಾನೆ. ಸೊ ಇದೇ ಥರ ನೀವು ವಿಡಿಯೋನ ಕಂಟಿನ್ಯೂ ನೋಡ್ತಾಯಿರಿ. ಹೇಗಾಯಿತು ಅರ್ಶಿನ ಬಳೆ ಎಲ್ಲ ನಿಮಗೆ ಈ ವಿಡಿಯೋನಲ್ಲಿ ಗೊತ್ತಾಗುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಇವಾಗ ನಮ್ಮ ಮಗನ ಮಾತು ಕೇಳೋಣ ಬನ್ನಿ, ಏನು ಹೇಳ್ತಾನೆ. ಮನ್ವಿ ಯಾರು ತಂದ್ಕೊಟ್ಟಿದ್ದು ಬಟ್ಟೆ? ಅದೆಲ್ಲ ಬೇಡ ಪಾಪ ಗಬ್ಬು. ಇದು ಯಾರು ತಂದ್ಕೊಟ್ಟಿದ್ದು ಬಟ್ಟೆ ಮನಿ ನಿಂಗೆ? ಯಾರು? ಪಪ್ಪನ ಅಮ್ಮನ? ಪಪ್ಪ ತಂದ್ಕೊಟ್ಟಿದ್ದ? ಅಕ್ಕ ಯಾರು ತಂದ್ಕೊಟ್ಟಿದ್ದು ಬಟ್ಟೆ? ಪಪ್ಪ ಅಂತೆ, ಅಮ್ಮ ಅಂತ ತಂದ್ಕೊಟ್ಟಿದ್ದು. ಅಮ್ಮನ ಪಪ್ಪನ? ಅಮ್ಮ ಅಮ್ಮ ಅಮ್ಮ. ಬಾ ಜಿಯಾ ಕೊಡ್ತೀನಿ, ಕೊಡ್ತೀನಿ ಜಿಯಾ. ಸಿಂಪಲ್ ಮೆಹಂದಿ ಹಾಕ್ಸ್ಕೊತಾ ಇದೆಯಾ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಹೇಳಿ ಹಾಯ್. ಈಗ ವಿಡಿಯೋ ಆಫ್ ಮಾಡಿದ್ರೆ ಕೆಳಗಡೆ ಹಾಯ್ ಗೈಸ್ ಹೇಳು. ಹಾಯ್ ಗೈಸ್. ನಮ್ಮ ದೊಡ್ಡಮ್ಮನ ಕಾಯಿ ಫುಲ್ ಆಗಿದೆ. ಅವರೆಲ್ಲ ಇವಾಗ ಅಲ್ಲ ಹಾಕ್ಸೋತಾ ಇರೋದು ನಿಮ್ಮ ಚಾರ್ಜಸ್ಸನ್ನು? ಎಲ್ಲ ತೋರ್ಸಕ್ಕ ಚೆನ್ನಾಗಿ ಕಾಣ್ತೈತೆ. ಹೇಳ್ದೆ ನೋಡು, ಪಿಸಿಕ್ಕ ಪಸಾಕ್ತಾರೆ ಅಂತ. ಬೇಗ ಹಾಕಿದ್ರೆ ತುಂಬ ಲೇಟ್ ಆಯ್ತು ಅವಳಿಗೆ, ನನಗೆ ಬೇಗ ಆಯ್ತು ಅಂತ. ಅದೇ ಒಂದು ಡಿಸೈನ್ ತಲೆಗೆ ಬಂದರೆ ಇದಲ್ಲ ಒಂಥರ ಯುನೀಕಾಗಿ ಕಾಣ್ತೈತೆ. ಸೊ ನನಗೆ ಟೈಮ್ ತೊಗೊಂಡ್ರು, ನಿನಗೆ ಸ್ವಲ್ಪ ಬೇಗನೆ ಹಾಕಿದ್ದಾರೆ ಕಂಪ್ಯಾರಿಟಿವ್ಲಿ. ಇಲ್ಲ ಹಾಲಂತೆ ಅದು. ಮಾಮನ್ ಕೇಳಿದೆ ನಾನು, ಮಕ್ಕಳಿಗೆ ಉಲ್ಟಾ ಇಟ್ಕೊಂಡಿದ್ಯಾ? ಫೋನ್ ಉಲ್ಟಾ ಐತೆ ಅಂತ ಹಿಂಗ ಮೇಲೆಯಿಂದ ನಾನು ನಂದು ಮಾಡ್ತಾ ಇದ್ದೀನಿ. ಇದೊಂದು ಫೋಟೋ ತೊಗೊಂಡು ಮತ್ತೆ ಹಲೋ ಓ ಹಿಂದೆಗಾ? ಸಾಕು ಅಂತ ನಮ್ಗೆ ಅಷ್ಟೆಲ್ಲ ನಿನ್ನಷ್ಟು ಪೇಷನ್ಸ್ ಆಗಿ ನಮ್ಮ ಒಬ್ಬರೇ ನಾನು ಕೂರಲ್ಲ. ಈ ಕಡೆ ನಮ್ಮ ಅಕ್ಕ ನನ್ನ ತಂಗಿ ಎಲ್ಲ ಹಾಕ್ಸ್ಕೊತಾಯಿದ್ರು, ಈ ಕಡೆ ಬೇರೆಯವ್ರು ಹಾಕ್ತಾಯಿದ್ದಿದ್ದು. ಇದು ಹುಡುಗಿ ಕಡೆಯವ್ರು ಕರೆಸಿದ್ದು. ಸೊ ಅವ್ರು ಹಾಕ್ತಿರೋದು ನೋಡ್ಬೋದು, ತುಂಬ ಚೆನ್ನಾಗಿ ಹಾಕಿದ್ದಾರೆ ಆ್ಯಂಡ್ ತುಂಬ ಕ್ವಿಕ್ಕಾಗಿ ಹಾಕಿದ್ರು. ಸೊ ಅವಳಿಗೂ ಪೇಷನ್ಸ್ ಇಲ್ಲ, ಅವಳು ಬೇಗ ಹಾಕ್ಸ್ಕೊಂಡ್ರೆ ಸಾಕು ಅಂತಿದ್ಲು. ಬಟ್ ಕೈ ತುಂಬ ಚೆನ್ನಾಗಿ ಹಾಕಿದರು. ಸೊ ಇನ್ನೇನು ಆಲ್ರೆಡಿ ಎಲ್ಲರದು ಮುಗಿತಾ ಬಂದಿತ್ತು ಮೆಹಂದಿ 1 by 1. ಸೊ ಅಲ್ಲಿ ನಮ್ಮ ಅಕ್ಕದಾಯಿತು. ಇಲ್ಲಿ ನೋಡಿ ನನ್ನ ತಂಗಿ ಹಾಕ್ಸ್ಕೊತಿದ್ದಾಳೆ. ನಾವೆಲ್ಲರೂ ಸೇಮ್ ಆಲ್ಮೋಸ್ಟ್ ಒಂದೇ ಡಿಸೈನ್ ಹಾಕ್ಸ್ಕೊಂಡ್ವಿ ನಾವು 3 ಜನ. ನನ್ನ ತಂಗಿ ಫುಲ್ ಹ್ಯಾಂಡ್ ಹಾಕ್ಸ್ಕೊಂಡಿದ್ಲು. ಸೊ ಚಿಕ್ಕ ಮಕ್ಳಿಗೆ ಆಸೆ ಇದ್ದೇ ಇರುತ್ತಲ್ವ, ಸೊ ಅವಳು ಫುಲ್ ಹ್ಯಾಂಡ್ ಹಾಕ್ಸ್ಕೊಂಡ್ಳು. ಆ್ಯಂಡ್ ಇನ್ನೊಂದು ಸೈಡು ಬ್ರೈಡು ನನ್ನ ಕಸಿನ್ಸು ಅಕ್ಕ ಎಲ್ಲ ಇನ್ನೊಂದು ಕಡೆ ಇದ್ದರು. ಓ ಇಲ್ಲೊಬ್ರು ಅವರು ನೀವೆಲ್ಲ ಹಾಕ್ಸ್ಕೊಳ್ಸಿ ಇಲ್ಲಿ ನೋಡಿ. ಏನು ಹಾಕ್ಸ್ಕೊಂಡೆ ಅಕ್ಕ? ಹಿಂದೆ ಕಮಲ ಮಾತ್ರ ಹಾಕ್ಸ್ಕೊಂಡಿಲ್ಲ ಮತ್ತೆ? ಕಮಲನೇ ಅದು ಹಂಗೆ ಕಾಣಿಸಲ್ಲ ಚೆನ್ನಾಗಿ. ಓಕೆ, ಇಲ್ಲ ನನಗೆ ದೂರದಿಂದ ಕಾಣಿಸ್ಲಿಲ್ಲ ಅದು. ಅಂದರೆ ಹಿಂದೆ ತಿರ್ಗಿಸು. ಇದನ್ನ ಇಲ್ಲ ಮುಂದೆ ತೋರಿಸು. ಚೆನ್ನಾಗಿ ಬಂದಿದೆ.
ನಾನು ನೋಡಿ ಇನ್ನೊಂದು ಸ್ವಲ್ಪ ಉದುರೋತದ ನಮ್ಮ ಅಕ್ಕಂದು ಆಗೋ ಅಷ್ಟರಲ್ಲಿ ಇಬ್ಬರು ಒಂದೇ ಥರ ಫೋಟೋ ಇಟ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಎಲ್ಲೋಡು ಇದು ಸ್ಟಾರ್ಟಿಂಗು, ಇದು ಮಿಡಲ್ ಸ್ಟೇಜು, ಆದಮೇಲೆ ತೋರಿಸ್ತೀವಿ ಎಂಡಿಂಗ್ ಸ್ಟೇಜ್. ಇದು ರೆಫರೆನ್ಸ್ ಬಿಕಮ್ಸ್ ಮಮತಕ್ಕ ಕೈ ತೋರಿಸ್. ನಮ್ಮ ಮಮತಕ್ಕನ ಕೈಲಿ ಕಾಣ್ತಾ ಇಲ್ಲ ಸದ್ಯಕ್ಕೆ, ಕೈ ತೋರಿಸ್. ಕಾಣಿಸ್ತಾ ಇಲ್ಲ ಡಿಸೈನ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಸೊ ಇಲ್ಲಿಂದ ನಾವು ಡೈರೆಕ್ಟ್ ಮನೆಗೆ ಹೊರಟ್ವಿ ಅಷ್ಟೇ. ಸೊ ಅದಕ್ಕೆ ಇಲ್ಲಿಗೆ ವ್ಲಾಗ್ ಮುಗಿಸಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ್ಗಾಗಿ ಕಾಯ್ತಾ ಇರಿ. ನೆಕ್ಸ್ಟು ಮನೆಯಿಂದ ಹೊರಡೋ ಶಾಸ್ತ್ರಗಳು ಹೇಗಿರುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್.